ಇನ್ನೇನು ಹಬ್ಬಗಳು ಒಂದಾದ್ಮೇಲೆ ಒಂದು ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ. ನಮಗೆ ದೇವರ ನೈವೇದ್ಯಕ್ಕಾಗಿರಲಿ ಅಥವಾ ಹಾಗೆ ಹಬ್ಬಕ್ಕೆ ಏನಾದರೂ ಸ್ವೀಟ್ ಮಾಡಬೇಕು ಅಂತಾಗಲಿ ಏನಾದರೂ ಹುಡುಕ್ತಾ ಇರ್ತೀವಿ. ಇವತ್ತು ನಾನು ಸಾಟೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಸಿರ್ಸಿ ಕಡೆಗಂತೂ ಇದು ತುಂಬಾ ಫೇಮಸ್ಸು, ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೀವು ಇದನ್ನು ಒಂದು 15 ಡೇಸ್ವರೆಗೆ ಕೂಡ ಸ್ಟೋರ್ ಮಾಡ್ಕೊಳ್ಬೋದು. ಹಾಗಾದರೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ಸಾಟೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಅಲ್ವಾ. ಬನ್ನಿ ಫ್ರೆಂಡ್ಸ್. ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ಒಂದು ಪ್ಲೇಟಿಗೆ ನಾನು ಫುಲ್ಲು 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಚಮಚ ಆಗುವಷ್ಟು ಅದಕ್ಕೆ ಬೇಕಿಂಗ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 4 ರಿಂದ 5 ಏಲಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಅಂದರೆ ಸಿಪ್ಪೆಲ್ಲ ಬಿಡಿಸ್ಬಿಟ್ಟು ಕಾಳು ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ ಅಲ್ವಾ, ಸೊ ಒಂದು ಸ್ವಲ್ಪ ಬಿಡಿ ಬಿಡಿ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದನ್ನೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು 1/4 ಕಪ್ ಆಗುವಷ್ಟು ತುಪ್ಪನ ಗಟ್ಟಿಯಾಗಿ ಬಿಸಿ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಸ್ಪೂನಲ್ಲಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ತೀನಿ, ಯಾಕಂದರೆ ತುಪ್ಪ ತುಂಬ ಬಿಸಿ ಇರುತ್ತೆ. ಸೊ ಕೈ ಒಂದು ಸಾರಿ ಬಿಸಿ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಒಂದು ಸಾರಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಿಂದ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಉಪ್ಪೆಲ್ಲ ಏನು ಹಾಕೋದು ಬೇಡ. ನೋಡಿ, ಈ ಥರ ಮುಷ್ಟಿ ಕಟ್ಟಿದ್ರೆ ಅದು ಮುಷ್ಟಿ ಆಗೋದಕ್ಕೆ ಬರಬೇಕು, ಆ ಥರ ರೆಡಿ ಮಾಡ್ಕೊಳ್ಳಿ. ನೀವು ತುಪ್ಪ ಇಲ್ಲ ಅಂದರೆ ಡಾಲ್ಡಾ ಕೂಡ ಯೂಸ್ ಮಾಡ್ಬೋದು. ಅಂಗಡಿನಲ್ಲಿ ಆ್ಯಕ್ಚುಲಿ ಬೇಕ್ರಿನಲ್ಲೆಲ್ಲ ಡಾಲ್ಡಾನೇ ಯೂಸ್ ಮಾಡ್ತಾರೆ ಅದಕ್ಕೆ. ಆಮೇಲೆ ಒಂದು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮೆಲ್ದು ತಿಕ್ಕಿ ರೆಡಿ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪನೇ ನಾವು ತೊಗೊಂಡು ರೌಂಡಾಗಿ ಈ ಥರ ಮಾಡಿಬಿಟ್ಟು ಮಿಡ್ಲಲ್ಲಿ ಒಂದು ಸ್ವಲ್ಪ ಹೀಗೆ ಪ್ರೆಸ್ ಮಾಡಬೇಕು. ಸೊ ಎಲ್ಲದನ್ನೂ ಅದೇ ಥರ ಮಾಡಿ ರೆಡಿ ಮಾಡ್ಕೊಳ್ಬೇಕು. ತಿಕ್ಕಿ ಉಂಡೆ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಪದರಾಗಿ ಬರೋ ಥರನೇ ಉಂಡೆ ಮಾಡಿ ಆಮೇಲೆ ಇದಕ್ಕೆ ಮಿಡ್ಲಲ್ಲಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಎಲ್ಲ ಉಂಡೆನೂ ನಾನು ಇದೇ ಥರ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು 1 ಕಪ್ ಅಳತೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಬಂಡಿ ಆಗಲೇ ಎಣ್ಣೆ ಕೂಡ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ. ಫುಲ್ ಒಂದು ಸರಿ ಮೀಡಿಯಮ್ ಫ್ಲೇಮ್ ಮಾಡಿ ಕಾಸ್ಕೊಂಡು ನೀವು ಇದನ್ನು ಹಾಕುವಾಗ ಲೋ ಫ್ಲೇಮ್ ಇಟ್ಕೊಳ್ಳಿ. ಆಮೇಲೆ ಕೂಡ ಲೋ ಫ್ಲೇಮನ್ನೇ ಇಟ್ಕೊಳ್ಳಿ, ಯಾಕೆಂದರೆ ಇದು ಒಳಗಡೆವರೆಗೆ ಫುಲ್ ಬೇಯಬೇಕಾಗತ್ತೆ. ಆ ಥರ ಚೆನ್ನಾಗಿ ಬೆಂದರೆ ಮಾತ್ರನೇ ಅದು ಪದರಾಗಿ ಬರುತ್ತೆ ಒಳಗಡೆಗೆ, ಗೊತ್ತಾಯ್ತಾ. ಸೊ ಅದಕ್ಕೋಸ್ಕರ ಲೋ ಫ್ಲೇಮ್ನಲ್ಲಿ ಇದನ್ನು ಅಂದರೆ ನೀವು ಇದನ್ನು ಮಧ್ಯ ಮಗಚ್ತಾ ಇರಬೇಕು. ಬೇರೆ ಏನಾದರೂ ಕೆಲಸಗಳನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್, ಅಷ್ಟು ಟೈಮ್ ಇರುತ್ತೆ ನಿಮಗೆ ಇದನ್ನು ಮಗಚ್ತಾನೆ. ನೋಡಿ, ಅದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಬರುತ್ತೆ. ನಿಮಗೆ ಅದು ಗೊತ್ತಾಗುತ್ತೆ, ಒಂಥರ ಪದರಾಗಿ ಬಂದಿರೋದು. ನೋಡ್ತಾ ಇದ್ದೀರಿ ಅಲ್ವಾ, ಆ ಥರ ಆಗಬೇಕು. ಆಮೇಲೆ ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದೇ ಥರ ನಾನು ಉಳಿದಿರೋದನ್ನು ಕೂಡ ಎಲ್ಲದನ್ನೂ ಕರೆದಿಟ್ಕೊಳ್ತೀನಿ ಒಂದೇ ಸರಿಗೆ. ಮತ್ತು ನೆಕ್ಸ್ಟು ಸಕ್ಕರೆ ಪಾಕನ ನಾವು ರೆಡಿ ಮಾಡ್ಕೊಳ್ಳೋಣ. 1/4 ಕಪ್ ಆಗುವಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ. 3/4 ಕಪ್ ಆಗುವಷ್ಟು ನೀರು ಸಾಕಾಗುತ್ತೆ. ನೀವು ಬೇಕಿದ್ದರೆ 3/4 ಕಪ್ಪಿಗೆ 1.5 ಕಪ್ ಕೂಡ ಸಕ್ಕರೆನ ಹಾಕ್ಕೊಳ್ಬೋದು. ಆಮೇಲೆ ಒಂದು ಪ್ಲೇಟ್ಗೆ ತುಪ್ಪನ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ನಮಗೆ ಬೇಕಾಗತ್ತೆ. ಮತ್ತು ಈ ಕಡೆಗೆ ಕೂಡ ಸ್ಟವ್ ಆನ್ ಮಾಡಿಬಿಟ್ಟು ಸಕ್ಕರೆ ಪಾಕನ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮಗಚ್ತಾ ಹೋಗಬೇಕು. ಇದು ಫುಲ್ ಸಕ್ಕರೆ ಎಲ್ಲ ಮೆಲ್ಟಾಗಿ ಫುಲ್ಲು ನೊರೆ ಬಂದಿರೋ ಥರ ಆಗುತ್ತೆ. ಮತ್ತು ಒಂದೇಳೆ ಪಾಕಕ್ಕಿಂತ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಇರಲಿ. ಆವಾಗ ಏನಾಗುತ್ತೆ ಅಂದರೆ ದಾರ ಥರ ಬರುತ್ತೆ ಅಲ್ವಾ, ಅಷ್ಟರವರೆಗೆ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಫುಲ್ ಅದು ವೈಟ್ ಕಲರ್ ಒಂಥರ ಗುಳ್ಳೆ ಥರ ಬರುತ್ತೆ ಅಲ್ವಾ, ಅಷ್ಟರವರೆಗೆ ರೆಡಿ ಮಾಡಿಕೊಂಡು ಸ್ಟವ್ ಮಾಡಿಕೊಂಡು ಇದನ್ನು ಕೆಳಗಡೆ ಇಳಿಸಿಟ್ಕೊಳ್ಳಿ. ಸಕ್ಕರೆ ಪಾಕನ ನೀವು ಕೆಳಗಡೆ ಇಳಿಸಿಟ್ಟಾದ್ಮೇಲೆ ಕೂಡ ಇದನ್ನು ಕಂಟಿನ್ಯೂಸ್ ಆಗಿ ಒಂದು 5 ನಿಮಿಷದವರೆಗೆ ಮಗಚ್ಕೊಳ್ಳಿ. ಆಮೇಲೆ ಇದು ಮತ್ತು ನಾವೇನು ರೆಡಿ ಮಾಡಿ ಇಟ್ಟಿದ್ದೀವಿ ಸಾಟೆ ಅಲ್ವಾ, ಅದನ್ನು ಫುಲ್ ತಣ್ಣಗಾಗೋದಕ್ಕೆ ಅಂತ ಇಟ್ಕೊಳ್ಳಿ ಫ್ರೆಂಡ್ಸ್. ಸಕ್ಕರೆ ಪಾಕ ಬೆಚ್ಚಗೆನೇ ಇರಬೇಕು, ಓಕೆನಾ. ಈ ಥರ ಮಾಡ್ಕೊಂಡಾದ್ಮೇಲೆ ಒಂದೊಂದೇ ನೀವು ಇದರಲ್ಲಿ ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಿಬಿಟ್ಟು ಆ ಪ್ಲೇಟ್ ಮೇಲೆ ಈ ಥರ ತೆಗೆದಿಟ್ಕೊಳ್ಳಿ. ಒಂದು ಸ್ವಲ್ಪ 1 ರಿಂದ 1 ಒಂದು ಸ್ವಲ್ಪ ದೂರ ಹಾಕ್ಕೊಳ್ಳಿ, ಯಾಕೆಂದರೆ ಅದು ಸಕ್ಕರೆ ಪಾಕ ಅದರಲ್ಲಿ ಕೆಳಗಡೆ ಇಳಿದ್ಬಿಟ್ಟು ಫುಲ್ ಸ್ಪ್ರೆಡ್ ಆಗುತ್ತೆ. ನಾನು ಆಮೇಲೆ ತೋರಿಸ್ತೀನಿ ಹೆಂಗೆ ಬರುತ್ತೆ ಹೇಳ್ಕೊಂಡು. ಇನ್ನೂ ದೊಡ್ಡದು ಬೇಕಿದ್ರೂ ಮಾಡ್ಕೊಳ್ಬೋದು, ನಾನು ಪುಟ್ಟದಾಗಿ ಮಾಡಿದ್ದೀನಿ. ಸೊ ಈ ಥರ ರೆಡಿ ಮಾಡ್ಕೊಳ್ಳಿ. 2 ಪ್ಲೇಟ್ ಮೇಲೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಸಕ್ಕರೆ ಪಾಕನ ಪುನಃ ಇನ್ನೊಂದು ಸಾರಿ ಚೆನ್ನಾಗಿ ಮಗಚ್ಕೊಳ್ಬೇಕು. ಆವಾಗ ಏನಾಗುತ್ತೆ, ಸಕ್ಕರೆ ಪಾಕ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಆ ಸಕ್ಕರೆ ಪಾಕನ ಪುನಃ ನೀವು ಇದ್ರ ಮೇಲೆ ಇನ್ನೊಂದು ಲೇಯರ್ ಆಗಿ ಕೊಡ್ತಾ ಬರಬೇಕು. ಆಮೇಲೆ ನೋಡಿ ಈ ಥರ ಆಗುತ್ತೆ. ಇದನ್ನು ಸುಮಾರು ಒಂದು 2 ಅವರ್ಸ್ ಹಾಗೆ ಬಿಟ್ಬಿಡಿ. ಆವಾಗ ಏನಾಗುತ್ತೆ, ಅದು ಫುಲ್ ಕೆಳಗಡೆ ಇರೋದೆಲ್ಲ ಸಕ್ಕರೆ ಪಾಕಗಳು ಗಟ್ಟಿ ಆಗ್ತವೆ. ಆವಾಗ ನೋಡಿ ಒಂದು ಪ್ಲೇಟ್ಗೆ ಈಗ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ
ಒಂದು ಸಾರಿ ನಿಮಗೆ ಪರ್ಫೆಕ್ಟ್ ಆಗಿರುವಂತಹ ಹದ ಗೊತ್ತಾಗ್ಬಿಟ್ರೆ, ಏನಾದರೂ ಫಂಕ್ಷನ್ ಇದ್ದರೆ, ಬರ್ತ್ಡೇ ಪಾರ್ಟಿ ಇದ್ದರೆ, ಅದಕ್ಕೆಲ್ಲ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಅದರಲ್ಲೂ ರಕ್ಷಾಬಂಧನಕ್ಕೆಲ್ಲ ನೀವು ಈ ಥರ ಸಾಟೆನ ಮನೆಯಲ್ಲೇ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಮತ್ತು ಯಾವುದೇ ಹಬ್ಬಕ್ಕೆ ಬೇಕಿದ್ರೂ ಮಾಡ್ಕೊಳ್ಬೋದು. ನಾವು ನೋಡಿ ಕಟ್ ಮಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಫುಲ್ ಪದರಾಗಿ ಬರುತ್ತೆ ಒಳಗಡೆಗೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಸಿರ್ಸಿ ಕಡೆಗಂತೂ ಸಾಟೆ ತುಂಬಾ ಫೇಮಸ್ಸು ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ಹಬ್ಬಕ್ಕೆ. ಹೇಗೆ ಬಂತು ಹೇಳೋದನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.